ಇತಿಹಾಸದ ಬಗ್ಗೆ ನಾವು ತಿಳಿದಿರುವುದು ಸಾಸಿವೆ ಕಾಳಷ್ಟು ಮಾತ್ರ. ತಿಳಿಯಬೇಕಾಗದು ಬೆಟ್ಟದಷ್ಟಿದೆ. ಇಲ್ಲಿರುವ ಇತಿಹಾಸ ಸಾವಿರಾರು ಹಳೆಯ ಇತಿಹಾಸವಾಗಿದೆ. ಇಲ್ಲಿರುವ ಒಂದೊಂದು ಸಂಗತಿಯು ಕುತೂಹಲ ಕೆರಳಿಸುತ್ತದೆ. ಈಗಿರುವ ಚಂಪಕಧಾಮ ಸ್ವಾಮಿ ಹೆಸರನ್ನು ಕೆಲ ಕಾಲಗಳ ವರ್ಷಗಳಿಂದ ಸಂಪಂಗಿ ರಾಮ ಎನ್ನುವ ಹೆಸರಿಂದ ಕರೆಯುತ್ತಿದ್ದರು. ಇಲ್ಲಿ ವಿಷಯ ಏನಂತಂದ್ರೆ, ಇಲ್ಲಿ ದೇವಸ್ಥಾನ ಒಳಗಡೆ ನೀವು ದೇವ್ರ ಪಾದ ನೋಡಬಹುದು. ಅಲ್ಲಿಂದ ಒಂದು ನಿಗೂಢವಾದ ದೇವಸ್ಥಾನಕ್ಕೆ ಹೋಗೋ ದಾರಿ ಇತ್ತು. ಅದು ಕಾರಣಾಂತರಗಳಿಂದ ಚಪ್ಪಡಿ ಹಾಕಿ ಕಂಪ್ಲೀಟ್ ಆಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಆ ಕೆಳಗಡೆ ದೇವಸ್ಥಾನದಿಂದ ತಂದಂತಹ ಇವಾಗ ನಡೆಯುತ್ತಿರುವ ಉತ್ಸವ ಮೂರ್ತಿ ಆಗಿರ್ಬೋದು, ದೀಪದ ಕಂಬಗಳು ಮತ್ತು ಸುದರ್ಶನ ಚಕ್ರ ಅಲ್ಲಿಂದಾನೇ ತಗೊಂಡ್ಬಂದಿರು. ಇಲ್ಲಿ ಆರ್ಚಕರ ವಿಷಯ ಏನಂತಂದ್ರೆ, ಇಲ್ಲಿ ಬಂದು ಮಧ್ಯರಾತ್ರಿಯಲ್ಲಿ ನಾದಸ್ವರ ಹಾಗೂ ಭಜನೆ ಇವಾಗ್ಲೂ ಊರಿನ ಜನತೆಗೆ ಕೇಳಿ ಬರುತ್ತಿದೆಯಂತೆ. ಹಾಗೂ ದೇವಸ್ಥಾನದ ಹಿಂಭಾಗದಲ್ಲಿರುವ ಬೆಟ್ಟವನ್ನು ಹತ್ತಿ 3 ಕಿಲೋಮೀಟರ್ ದಟ್ಟಣೆ ಕಾಡಿನಲ್ಲಿ ನೀವು ನಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ಸುವರ್ಣಮುಖಿ ಎನ್ನುವ ಕಲ್ಯಾಣಿ ಸಿಗುತ್ತದೆ. ಇದರ ಪೌರಾಣಿಕ ಇತಿಹಾಸ ನೋಡಿದರೆ, ಪಾಂಡವರ ಅಂತಿಮ ಕೊನೆಯ ರಾಜನಾದ ಜಯಮೇಜಯ ದೊಡ್ಡ ಚರ್ಮ ರೋಗದಿಂದ ಬಳಲುತ್ತಿದ್ದನು. ಲಕ್ಷಾಂತರ ಸರ್ಪಗಳನ್ನು ಸಾಯಿಸಿದ ಪಾಪ ಕೂಡ ಅವನ ಮೇಲೆ ಇತ್ತು. ತನ್ನ ಕಷ್ಟಗಳನ್ನು ಹೋಗಲಾಡಿಸಲು ಋಷಿಗಳ ಸಲಹೆಯನ್ನು ಪಡೆದುಕೊಂಡನು. ಋಷಿಗಳು ಈ ರೀತಿ ತಿಳಿಸಿದರು: ನಿನ್ನ ಪೂರ್ವಜರು ನಿರ್ಮಿಸಿರುವ ಎಲ್ಲಾ ದೇವಸ್ಥಾನಕ್ಕೆ ಭೇಟಿ ಕೊಡು, ನಿನ್ನ ಕಾಯಿಲೆಗಳು ಮತ್ತು ನಿನ್ನ ಕಷ್ಟಗಳು ಪರಿಹಾರವಾಗುತ್ತೆ ಎಂದು ತಿಳಿಸಿದರು. ಇದನ್ನು ಕೇಳಿದ ಮಹಾರಾಜನು ಎಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡಲು ನಿರ್ಧರಿಸಿದನು. ಈ ಬನ್ನೇರುಘಟ್ಟದ ದಟ್ಟಣೆ ಕಾಡಿನಲ್ಲಿ ಮಹಾರಾಜನು ಹೋಗುತ್ತಿರುವಾಗ ಆ ಒಂದು ಬಿಸಿಲಿನ ಬೇಗೆ ಒಂದು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಕೂತಿದ್ದನು. ಅವನ ಜೊತೆಗೆ ಬಂದ ನಾಯಿ ಕೂಡ ಬಿಸಿಲಿನ ಬೇಗೆ ತಾಳಲಾರದೆ ಒಂದು ಕೊಳಗೆ ಹೋಗಿ ನೀರು ಕುಡಿದು ಅಲ್ಲಿ ಒಂದು ಮುಳುಗಿ ಎದ್ದು ಬಂದು ಆ ರಾಜನ ಮುಂದೆ ಕೊಡವಿದಾಗ, ಆ ನಾಯಿ ಎಲ್ಲೆಲ್ಲಿ ಕೊಡವಿತ್ತು ಆ ನೀರು ಎಲ್ಲ ರಾಜನಿಗೆ ಬಿದ್ದಿದ್ದ ಜಾಗವೆಲ್ಲ ಚರ್ಮ ರೋಗ ನಿವಾರಣೆ ಆಯಿತು. ನಾಯಿ ಮುಳುಗಿದ ಜಾಗವನ್ನು ಹುಡುಕುತ್ತಾ ಹೋದಾಗ ಅವರಿಗೆ ಸಿಕ್ಕ ಕೊಳವೇ ಈ ನಮ್ಮ ಸುವರ್ಣಮುಖಿ ಕೊಳ. ಆ ರಾಜನು ಬಂದು ಈ ಕೊಳದಲ್ಲಿ ಮುಳುಗಿದಾಗ ಅವನಿಗಿದ್ದ ಚರ್ಮ ರೋಗವೆಲ್ಲ ನಿವಾರಣೆ ಆಯಿತು. ಆದುದರಿಂದ ಇವನ ಮೈಯು ಚಿನ್ನದಂತೆ ಹೊಳೆಯುತ್ತಿತ್ತು. ಚಿನ್ನ ಅಂತಂದ್ರೆ ಸಂಸ್ಕೃತದಲ್ಲಿ ಸುವರ್ಣ ಎಂದರ್ಥ. ಆದುದರಿಂದ ಈ ಕಲ್ಯಾಣಿಗೆ ಸುವರ್ಣಮುಖಿ ಎಂದು ಹೆಸರು ಬಂತು. ನಮ್ಮ ಬನ್ನೇರುಘಟ್ಟದಲ್ಲಿ ಇಂಥ ಒಂದು ಇತಿಹಾಸವುಳ್ಳ ದೇವಸ್ಥಾನ ಇರುವುದು ನಮ್ಮ ನಿಮ್ಮೆಲ್ಲರ ಅದೃಷ್ಟನೇ ಅಂತ ಹೇಳ್ಬೋದು.